ದಕ್ಷಿಣ ಭಾರತದ ಕರ್ನಾಟಕವು ಸಾಕಷ್ಟು ಪ್ರವಾಸಿ ಸ್ಥಳಗಳನ್ನು ಹೊಂದಿದೆ. ಕರ್ನಾಟಕದ ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡುವವರಿಗೆ ಪ್ರಕೃತಿ, ಇತಿಹಾಸ, ಬೀಚ್, ಆಧ್ಯಾತ್ಮಿಕದ ಮಿಶ್ರಣ ಸಿಗುತ್ತದೆ. ಕರ್ನಾಟಕದಲ್ಲಿ ನೋಡಲೇಬೇಕಾದ 10 ಪ್ರವಾಸಿ ತಾಣಗಳು ಯಾವುವೆಂದು ತಿಳಿದುಕೊಳ್ಳೋಣ. ಬೆಂಗಳೂರು. ಕರ್ನಾಟಕದ ರಾಜಧಾನಿ ಬೆಂಗಳೂರು ಭಾರತದ ಐಟಿ ಉದ್ಯಮಕ್ಕೆ ನೆಲೆಯಾಗಿರುವ ವೇಗವಾಗಿ ಬೆಳೆಯುತ್ತಿರುವ ಸಮುದ್ರದ ಸ್ಥಳವಾಗಿದೆ. ಬೆಂಗಳೂರಿನಲ್ಲಿ ತುಂಬ ಯುವ ಉದ್ಯಮಿಗಳು ನೋಡಲು ಸಿಗುತ್ತಾರೆ. ಬೆಂಗಳೂರಿನಲ್ಲಿ ನೋಡಲು ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ. ಹಂಪೆ. ಭಾರತದ ಉತ್ತಮ ಐತಿಹಾಸಿಕ ಸ್ಥಳಗಳಲ್ಲಿ ಹಂಪೆ ಒಂದಾಗಿದೆ. ಹಂಪೆ ವಿಜಯನಗರ ಸಾಮ್ರಾಜ್ಯದ ಕ್ಯಾಪಿಟಲ್ ನಗರವಾಗಿತ್ತು. ಇಲ್ಲಿ ತುಂಬ ಅವಶೇಷಗಳು, ದೇವಸ್ಥಾನ, ಸ್ಮಾರಕ, ದೊಡ್ಡ ಬಂಡೆಗಳು ಸಿಗುತ್ತವೆ. 14ನೇ ಶತಮಾನದ ಹಿಂದಿನ ಅವಶೇಷಗಳು ಇಲ್ಲಿ 14 ಕಿಲೋಮೀಟರ್ ಒಳಗೆ ವಿಸ್ತರಿಸಿವೆ. ಇಲ್ಲಿ 500ಕ್ಕೂ ಹೆಚ್ಚು ಸ್ಮಾರಕಗಳಿದ್ದು ಪ್ರಾಚೀನ ಸ್ಥಳದ ಶಕ್ತಿಯನ್ನು ತಿಳಿಸುತ್ತದೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಹಂಪಿಗೆ ಭೇಟಿ ನೀಡಿದಾಗ ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲಿಗೂ ಅಡ್ಡ ಪ್ರವಾಸ ಕೈಗೊಳ್ಳುವುದು ಯೋಗ್ಯವಾಗಿದೆ. ಇಲ್ಲಿ 4ರಿಂದ 8ನೇ ಶತಮಾನದಲ್ಲಿ ಇದ್ದ ಚಾಲುಕ್ಯರ ಯುಗದ ಸ್ಮಾರಕ, ದೇವಾಲಯ ಮತ್ತು ಅವಶೇಷಗಳು ಸಮೃದ್ಧವಾಗಿವೆ. ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪವು ಐಹೊಳೆಯಲ್ಲಿ ಹುಟ್ಟಿಕೊಂಡಿತ್ತು. ಈಗ ಇಲ್ಲಿ 125 ಕಲ್ಲಿನ ದೇವಾಲಯಗಳಿವೆ. ಭಾರತದ ಗುಹೆಗಳನ್ನು ನೋಡುವ ಪ್ರಮುಖ ಸ್ಥಳಗಳಲ್ಲಿ ಬಾದಾಮಿಯೂ ಒಂದಾಗಿದೆ. ಚಿತ್ರದುರ್ಗ ಕೋಟೆ. ಚಿತ್ರದುರ್ಗದ ಕೋಟೆಯನ್ನು 15 ಮತ್ತು 16ನೇ ಶತಮಾನದ ನಡುವೆ ಪಾಳೆಗಾರ ನಾಯಕರು ನಿರ್ಮಿಸಿದ್ದರು. ನಂತರ ಪಾಳೆಗಾರ ನಾಯಕರನ್ನು ಸೋಲಿಸಿದ ಹೈದರ್ ಅಲಿ ಚಿತ್ರದುರ್ಗ ಕೋಟೆಯನ್ನು ವಿಸ್ತರಿಸಿದನು. ಈ ಕೋಟೆ ಕರ್ನಾಟಕದ ದೊಡ್ಡ ಕೋಟೆಯಾಗಿದ್ದು ಗ್ರೆನೇಡ್ ಬೆಟ್ಟದ ಮೇಲೆ ಇದೆ. 19 ಗೇಟ್ವೇ, 35 ರಹಸ್ಯ ಪ್ರವೇಶ ದ್ವಾರಗಳು, 4 ಅಗೋಚರ ಹಾದಿಗಳು, 2000 ಕಾವಲು ಗೋಪುರಗಳು. ಮೇಲಿನ ಕೋಟೆಯಲ್ಲಿ 18 ದೇವಾಲಯ ಮತ್ತು ಕೆಳಗಿನ ಕೋಟೆಯಲ್ಲಿ ಒಂದು ದೊಡ್ಡ ದೇವಾಲಯವಿದೆ. ಮೈಸೂರು. ಮೈಸೂರು ರಾಜ ಮನೆತನದ ಪರಂಪರೆಯನ್ನು ಹೊಂದಿದೆ. ನಗರದ ಪ್ರಮುಖ ಆಕರ್ಷಣೆ ಎಂದರೆ ಮೈಸೂರು ಅರಮನೆ. ಮೈಸೂರು ಜೂ ಭಾರತದ ಅತ್ಯುತ್ತಮ ಮೃಗಾಲಯಗಳಲ್ಲಿ ಒಂದಾಗಿದೆ. ಶ್ರೀಗಂಧ, ಮೈಸೂರು ಪಾಕಿಗೆ ಮೈಸೂರು ಪ್ರಸಿದ್ಧವಾಗಿದೆ. ಮೈಸೂರಿಗೆ ಹೋದರೆ ನೋಡಲು ಇನ್ನೂ ಅನೇಕ ಪ್ರೇಕ್ಷಣೀಯ ಸ್ಥಳಗಳು ಸಿಗುತ್ತವೆ. ನಾಗರಹೊಳೆ. ಕರ್ನಾಟಕದ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಒಂದಾಗಿದ್ದು ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಆನೆಗಳ ಸ್ವಾಭಾವಿಕ ಜೀವನ ನೋಡಲು ಅತ್ಯುತ್ತಮ ತಾಣವಾಗಿದೆ. ನಾಗರಹೊಳೆ ಹಳಾಗದ ಅರಣ್ಯಗಳಲ್ಲಿ ಒಂದಾಗಿದ್ದು ಪ್ರಶಾಂತ ಕಾಡು, ಹೊಳೆ ಸರೋವರಗಳನ್ನು ಹೊಂದಿದೆ. ನಾಗರಹೊಳೆಯಲ್ಲಿ ಜೀಪ್ ಸವಾರಿ ಮೂಲಕ ಅನೇಕ ಪ್ರಾಣಿಗಳನ್ನು ನೋಡಬಹುದು. ಚಿಕ್ಕಮಗಳೂರು. ದೇಶೀಯ ಪ್ರವಾಸದಲ್ಲಿ ಬಹಳ ಜನಪ್ರಿಯವಾಗಿರುವ ತಾಣ ಚಿಕ್ಕಮಗಳೂರು. ಪಶ್ಚಿಮ ಘಟ್ಟದ ಭಾಗವಾಗಿರುವ ಚಿಕ್ಕಮಗಳೂರು ಕರ್ನಾಟಕದ ಕಾಫಿ ಜಿಲ್ಲೆಯಾಗಿದೆ. ರಾಜ್ಯದ ಅತಿ ಎತ್ತರದ ಪ್ರದೇಶಗಳಲ್ಲಿ ಒಂದಾದ ಮುಳ್ಳಯ್ಯನಗಿರಿ ಶಿಖರವು ಇಲ್ಲೇ ಇದೆ. ಚಿಕ್ಕಮಗಳೂರಿನಲ್ಲಿ ತುಂಬ ಜಲಪಾತ, ವನ್ಯಜೀವ ಅಭಯಾರಣ್ಯಗಳಿವೆ. ಬೇಲೂರು. ಯಗಚಿ ನದಿಯ ದಡದಲ್ಲಿರುವ ಐತಿಹಾಸಿಕ ಬೇಲೂರಿನಲ್ಲಿ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿದ ಅನೇಕ ಅದ್ಭುತ ದೇವಾಲಯಗಳಿವೆ. ಇಲ್ಲಿನ ದೇವಾಲಯಗಳು ಹೊಯ್ಸಳ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿವೆ. ಚೋಳರ ಮೇಲೆ ಹೊಯ್ಸಳರ ವಿಜಯದ ನೆನಪಿಗಾಗಿ ನಿರ್ಮಿಸಲಾದ ಮುಖ್ಯ ದೇವಾಲಯವು 103 ವರ್ಷ ನಿರ್ಮಿಸಲು ತೆಗೆದುಕೊಂಡಿತು. 14ನೇ ಶತಮಾನದಲ್ಲಿ ಬೇಲೂರನ್ನು ಮೊಘಲರು ಆಕ್ರಮಣ ಮಾಡಿದ ಕಾರಣ ಹೊಯ್ಸಳ ಆಳ್ವಿಕೆಯು ಹಳೆಬೀಡಿಗೆ ಸ್ಥಳಾಂತರಿಸಲಾಯಿತು. ಶ್ರವಣಬೆಳಗೊಳ. ಜೈನ ಧರ್ಮದ ಬಾಹುಬಲಿಯ 5 ಅತ್ಯುನ್ನತ ಪ್ರತಿಮೆಗಳಿಗೆ ಕರ್ನಾಟಕ ನೆಲೆಯಾಗಿದೆ. ಶ್ರವಣಬೆಳಗೊಳದಲ್ಲಿರುವ ಬಾಹುಬಲಿಯ ಮೂರ್ತಿಯು ಒಂದೇ ಬಂಡೆಯಲ್ಲಿ ಕೆತ್ತದ ಏಕಶೈಲಿಯ ಪ್ರತಿಮೆಯಾಗಿದೆ. ಬೆಟ್ಟದ ಮೇಲಿರುವ ಈ ಸ್ಥಳಕ್ಕೆ 600ಕ್ಕೂ ಹೆಚ್ಚು ಮೆಟ್ಟಲುಗಳ ಮೂಲಕ ಬರಿಗಾಲಿನ ಮೇಲೆ ಇರಬೇಕು. ಮುರುಡೇಶ್ವರ. ವಿಶ್ವದ 2ನೇ ಅತಿ ಎತ್ತರದ ಶಿವನ ಪ್ರತಿಮೆ ಉತ್ತರ ಕನ್ನಡದ ಕರಾವಳಿಯ ಮುರುಡೇಶ್ವರದಲ್ಲಿದೆ. ಮುರುಡೇಶ್ವರ ದೇವಾಲಯದ ಗೋಪುರವು 249 ಅಡಿ ಎತ್ತರವಿದ್ದು ಜಗತ್ತಿನ ಎತ್ತರದ ಗೋಪುರವಾಗಿದೆ. ಈ 10 ಸ್ಥಳಗಳು ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣಗಳಾಗಿವೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ.